ನಮಸ್ಕಾರ ಗೈಸ್, ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಮುಂಬೈಗೆ ಬಂದಿದ್ದೀನಿ ಗೈಸ್. ಮುಂಬೈ ಮರೀನಾ ಡ್ರೈವ್ ಬೀಚಲ್ಲಿದ್ದೀನಿ. ಏನಿದು ಇಲ್ಲಿ ಸಡನ್ನಾಗಿ ಹಿಂಗೆ ಅಂದರೆ ನನ್ನ ಫ್ರೆಂಡ್ ಜೊತೆ ಪುಣೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಒಂದು ಮನೆಗೆ ಹೋಗೋಣ ಅಂತ ಬಂದು ಮುಂಬೈ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ, ನಿಮ್ಗೆ ಇಲ್ಲಿಂದ ಮರೀನಾ ಡ್ರೈವ್ ಬೀಚು ಮತ್ತು ಮುಂಬೈಯಲ್ಲಿ ಇನ್ನು ಯಾವ ಪ್ಲೇಸ್ಗಳಿದೆ ತೋರಿಸ್ತೀನಿ, ಬನ್ನಿ. ನೋಡಿ, ಇದೆ ಮರೀನಾ ಡ್ರೈವ್ ಬೀಚು. ಫುಲ್ಲು ಪ್ರಶಾಂತವಾಗಿದೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಯಾವುದು ಕಿರಿಕಿರಿ ಇಲ್ಲ. ಇದು ಬೀಚು ಅಷ್ಟೇ ಎಷ್ಟು ಶಾಂತವಾಗಿದೆ ಅಂದರೆ ಯಾವುದೇ ಅಲೆಗಳು ಜೋರಾಗಿ ಬರೋ ಥರದಿಲ್ಲ. ಯಾಕಂದರೆ ಈ ಜಾಗದಲ್ಲಿ ಬಂದು ಲ್ಯಾಂಡು ಆ ಕಡೆ ಈ ಕಡೆ ಲ್ಯಾಂಡ್ ಇರುತ್ತೆ, ಮಧ್ಯದಲ್ಲಿ ಮಾತ್ರ ನೀರು ಎಂಟ್ರಿ ಆಗುತ್ತಲ್ಲ, ಹಾಗಾಗಿ ಆ ಕಡೆ ಈ ಕಡೆನೇ ಅದು ಅಲೆಗಳೆಲ್ಲ ಹೊಡೆದು ಇಲ್ಲಿಗೆ ಬರೋಷ್ಟರಲ್ಲಿ ಫುಲ್ಲು ಸ್ಲೋ ಆಗಿಬಿಟ್ಟಿರುತ್ತೆ. ಇದು ಹೇಗೆ ಅಂದರೆ ಇಲ್ಲಿ ಜನ ಹೇಗೆ ಅಂದರೆ ಕಾಲೇಜು ಕೆಲಸ ಆ ಜಂಗುಳಿ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಹೊತ್ತು ಜಾಸ್ತಿ ಜನ ಸೇರ್ತಾರೆ. ಆ್ಯಕ್ಚುಲಿ ಇವಾಗ ತುಂಬ ಕಡಿಮೆ ಜನ ಇದ್ದಾರೆ. ಸಂಜೆ ಹೊತ್ತು ತುಂಬ ಜನ ಇಲ್ಲಿ ಕೂತ್ಕೊಂಡು ಪೀಸ್ಫುಲ್ ತೊಗೊಂಡು ಹೋಗ್ತಾರೆ. ನನಗೆ ಈ ಜಾಗ ಹೇಗೆ ಗೊತ್ತು ಅಂದರೆ ನಮ್ಮ ದಾದಾ ಅವ್ರದ್ದು ಒಟ್ಟಿಗೊಬ್ಬ ಇದೆಯಲ್ಲ, ಆ ಮೂವಿ ನೋಡಿ ನನಗೆ ಅಂದ್ಕೊಂಡಿದ್ದು ಹೋಗ್ಬೇಕಂತ ಇವಾಗ ಬಂದಿದ್ದೀನಿ. ನೋಡಿ, ಇವನೇ ಓಂಕಾರ್, ನನ್ನ ಫ್ರೆಂಡು, ಅವರವರ ಗರ್ಲ್ ಫ್ರೆಂಡು. ಅವನೇ ಕರ್ಕೊಂಬಂದಿರೋದು ಇಲ್ಲಿಗೆ. ನೋಡಿ ಹೇಗಿದೆ ಬಿಲ್ಡಿಂಗ್ಸು. ಮತ್ತು ವಾಂಖೆಡೆ ಸ್ಟೇಡಿಯಂ ಒಂದು ಇಲ್ಲೇ, ಅಲ್ಲಿ ನಿಮ್ಗೆ ಲೈಟ್ ಕಾಣಿಸ್ತಿದೆಯಲ್ಲ ಮೇಲ್ಗಡೆ, ಅದೇ ವಾಂಖೆಡೆ ಸ್ಟೇಡಿಯಮ್ಮು. ನೋಡೋಣ, ಅಲ್ಲಿ ಹತ್ರಕ್ಕೆ ಹೋಗ್ತೀನಿ ಅನ್ಸುತ್ತೆ. ಇಲ್ಲಿಂದ ಒಂದು 300 ಮೀಟ್ರ್ ಇದೆ ಅಷ್ಟೇ. ಆಮೇಲೆ ಇದು ನೋಡಿ, ಇದೆಲ್ಲ ಬ್ಲಾಕ್ಸ್ಗಳು ಸಮುದ್ರ ಸೈಡ್ ನಾವು ನೋಡಿರ್ತೀವಿ. ನಮ್ಮ ಕುಂದಾಪುರ ಸೈಡನ್ನು ಇದೆಲ್ಲ ಟೆಟ್ರಾ ಬ್ಲಾಕ್ಸ್ ಅಂತ. ಏನಿದೆಲ್ಲ ಏನಾದರೂ ಅಲೆಗಳು ತುಂಬ ಜೋರಾಗಿ ಬಂತು, ಅದು ಫೋರ್ಸ್ ಏನೋ ಜಾಸ್ತಿ ಇತ್ತು ಅಂದಾಗ ಇವೇನು ಮಾಡುತ್ತೆ, ಅದನ್ನು ಬ್ಲಾಕ್ ಮಾಡುತ್ತೆ. ಆವಾಗ ಇಲ್ಲೇನು ಇಲ್ಲಿರೋ ಲ್ಯಾಂಡಿಗೆ ಏನು ಪ್ರಾಬ್ಲಮ್ ಆಗದೆ ಇರಲಿ ಅಂತ ಅರೌಂಡ್ ಒಂದು 3 to 4 ಕಿಲೋಮೀಟರ್ಸು ಇದೇ ಥರ ಹಾಕಿದ್ದಾರೆ ಫುಲ್ಲು. ನಿಮಗೆ ಅಲ್ಲಿ ಬಿಲ್ಡಿಂಗ್ಸ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಬಂದಿದೆ. ಮತ್ತು ಇಲ್ಲಿ ಫುಲ್ ಎಂಡ್ವರೆಗೂ ಇದೆ ಹಂಗೆ. ದೆನ್ ಅವ್ರವ್ರ ಹುಡುಗಿಗೆ ಗಿಫ್ಟ್ ತೊಗೊಂಡಿರೋದು ಫ್ರೆಂಚ್ ಫ್ರೈಸ್. ನಿಮ್ಗೆ ಯಾರು ಬೇಕಾದ್ರೆ ಆರ್ಡ್ರ್ ಮಾಡಿ, ಬ್ಲಿಂಕಿಟ್. ನೋಡಿ ಗೈಸ್, ಎಷ್ಟು ಪ್ರಶಾಂತವಾಗಿದೆ. ಬಟ್ ಏನಪ್ಪ ಅಂದರೆ ಒಂದೇ ಒಂದು ಪ್ರಾಬ್ಲಮ್ಮು, ಈ ಬಿಸಿಲು ಗೈಸ್ ಸರ್ರಾಗಿ ಹೊಡಿತಾ ಇದೆ. ಅದಕ್ಕೆ ಸ್ವಲ್ಪ ಜನ ಛತ್ರಿಗಿದ್ರೆ ತಂದು ಕೂತ್ಕೊಂಡಿದ್ದಾರೆ. ನಮ್ಮ ಈ ಟ್ಯಾಕ್ಸಿ ಒಟ್ಟಿಗೆ ಮೊಬೈಲ್ ನೋಡಿದ್ದು ಈ ಟ್ಯಾಕ್ಸಿನ ಮತ್ತೆ ಲೈವ್ ಆಗಿ ಇವಾಗ ಇಲ್ಲಿ ನೋಡ್ತಾ ಇದ್ದೀನಿ ಮುಂಬೈ ಟ್ಯಾಕ್ಸೀಸು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಈ ಮುಂಬೈ ಅನ್ನೋದು ನನ್ನ ಮೈಂಡಲ್ಲಿರೋದೇ ಕೋಟಿಗೊಬ್ಬ ಮೂವಿಯಿಂದ. ನಾನು ಫಸ್ಟ್ ಇಲ್ಲಿ ಬಂದೇ ಇಟ್ಕೇ ಕೋಟಿಗೊಬ್ಬ ಮೂವಿ ಓಪನ್ ಮಾಡಿ ಇದೇ ಲೊಕೇಶನ್ ಹೇಗಿತ್ತು. ಇಲ್ಲಿ ಯಾರಾದರೂ ನೀವು ಮುಂಚೆ ಬಂದಿದ್ದೀರಾ ಕಮೆಂಟ್ಸ್ ಮಾಡಿ. ಏನು ಅನಿಸುತ್ತೆ ನಿಮಗೆ ಜಾಗದ ಬಗ್ಗೆ ಅದನ್ನು ಹಂಚ್ಕೊಳ್ಳಿ ಅಷ್ಟೇ ಗೈಸ್. ಇಲ್ಲಿಂದ ಈ ಜಾಗ, ಇಲ್ಲಿಂದ ನೆಕ್ಸ್ಟ್ ಜಾಗ ಹೇಳ್ತೀನಿ ಯಾವುದು ಅಂತ. ಇಲ್ಲಿಂದ ಅಲ್ಲಿ ಹೋಗಿ ನಿಮಗೆ ವಿಡಿಯೋ ಮಾಡ್ತೀನಿ.
ಬನ್ನಿ, ಇಲ್ಲಿಂದ ಇವಾಗ ಈ ಜಾಗ ಬಿಟ್ಟು ಹೊರಡೋ ಸಮಯ. ಹೋಣ ನಡೀರಿ, ಹೋಣ. ಇದು ನೋಡಿ, ಇದು ಶೂ ಪಾಲಿಶ್ ಮಾಡ್ತಾ ಇದ್ದಾರೆ. ಟ್ರೈನ್ ಕೇಮ್. ಲೋಕಲ್ ಟ್ರೈನ್ ಬಂತು. ಮನೆಗೆ ಸತ್ತಣ ನೋಡಿದ್ರೆ ಇನ್ನೇನು ತಗೋತಾನೆ ಅವರೇ. ಟ್ರೈನ್ ಬಂದ್ಬಿಡ್ತು. ಜ್ಯೂಸ್ ತಗೊಂಡ. ಮನೆಗೆ ಓಡೋಣ ಹೊರಗಡೆ ಹೊತ್ಕೊಂಬೋಣ. ಅವನ್ನ ತೊಗೊಂಬರ್ತಾನಂತೆ ಕಳಿಸ್ತಾನೆ. ನೋಡಿ, ಲೋಕಲ್ ಟ್ರೈನ್. Which station it is? Church Gate. Near church is there? Near church is there? Like startpoint of Mumbai. Like the first time Hey, I came here. this is the last stop, Yeah, last stop. The first stop, we can say. Church First Gate. station of Mumbai. First station of Mumbai. ನೋಡಿ guys, ಇದೆ ಫಸ್ಟ್ ಸ್ಟೇಷನ್ ಆಫ್ ಮುಂಬೈ ಅಂತ. ಚರ್ಚ್ ಗೇಟ್. ಗೈಸ್, ಇದು ಮುಂಬೈ ದಾಬೇಲಿ ವಡಾಪಾವ್. ಎಲ್ಲ ಚೆಕ್ ಮಾಡಿ ಕಳಿಸಿದ್ರೆ ಒಳಗಡೆ ಬಿಡ್ತಿದ್ದಾರೆ. ಇದೆ ನೋಡಿ, ಗೇಟ್ ವೇ ಆಫ್ ಇಂಡಿಯಾ ಇನ್ ಮುಂಬೈ. ಗೈಸ್, ನಾವೀಗ ಬಂದಿದ್ದೀವಿ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ. ಮತ್ತೆ ಇದರ ಪಕ್ಕದಲ್ಲೇ ಇದೆ ಒನ್ ಫೇಮಸ್ ಪ್ಲೇಸ್, ತಾಜ್ ಹೋಟೆಲ್. ಟೆರರಿಸ್ಟ್ ಅಟ್ಯಾಕ್ ಆಗಿತ್ತಲ್ಲ. ವೆನ್ ದ ಟೆರರಿಸ್ಟ್ ಅಟ್ಯಾಕ್ ಹ್ಯಾಪನ್? 26/11. ಅದಾದ್ಮೇಲೆ ಏನು ಮಾಡಿದ್ರು, ಮತ್ತೆ ಹೊಸ ತಾಜ್ ಹೋಟೆಲ್ ಇಲ್ಲಿ ಕಟ್ಟಿದ್ದಾರೆ. ಹಳೇದನ್ನ ಮತ್ತೆ ರಿಯನ್ವೇಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಗೈಸ್. ನೋಡಿ, ಗೇಟ್ ವೇ ಆಫ್ ಇಂಡಿಯಾ. ಇದರ ಹಿಸ್ಟ್ರಿ ನಿಮ್ಗೆ ಹೇಳ್ಬೇಕಂದ್ರೆ, ಈ ಗೇಟ್ ವೇ ಆಫ್ ಇಂಡಿಯಾ ಯಾಕೆ ಕಟ್ಟಿದ್ರು ಅಂದರೆ, ಬ್ರಿಟಿಷ್ ಕಿಂಗ್ ಜಾರ್ಜ್ ಅಂತ ಮತ್ತು ಅವರ ಕ್ವೀನು ಹೆಂಡತಿ ರಾಣಿ ಮೇರಿ, ಇವರಿಬ್ಬರು 1911ರಲ್ಲಿ ಇಂಡಿಯಾಗೆ ಬಂದು ಹೋಗಿರ್ತಾರೆ. ಆದ್ರ ಸ್ಮರಣಾರ್ಥಕವಾಗಿ ಇವರು ಇದನ್ನ ಕಟ್ಟಬೇಕು ಅಂತ ಅನ್ಕೊಂತಾರೆ. ಆ್ಯಕ್ಚುಲಿ 1913ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದನ್ನು 2024ಕ್ಕೆ ಮುಗಿಸ್ತಾರೆ, ಕಟ್ಟಿ ಬಿಡ್ತಾರೆ. ಆವಾಗಿಂದ ಇನಾಗ್ರೇಷನ್ 1924ರಲ್ಲಿ ಇನಾಗ್ರೇಷನ್ ಮಾಡ್ತಾರೆ. ಆವಾಗಿಂದ ಇದೆ. ಇದು ಬಂದ್ಬಿಟ್ಟು ಈ ಮುಂಬೈ ಸಿಟಿಲಿ ತುಂಬ ಫೇಮಸ್ ಜಾಗ. ಆಮೇಲೆ ಇದರಲ್ಲಿ ಮಾಡಿರೋನು ಯಾರೋ ವಾಸ್ತುಶಿಲ್ಪಿ ಅಂದರೆ ಜಾರ್ಜ್ ವಿಟೇಟ್ ಅಂದ್ಬಿಟ್ಟು. ಆಮೇಲೆ ಮತ್ತೆ ಇದು ಯೂಸ್ ಮಾಡಿದ್ದಾರೆ ಕಲ್ಲು ಬಂದು ಬಾಸಾಲ್ಟ್ ಕಲ್ಲು ಅಂತ. ಮತ್ತು ಇದು ಇಂಡೋ ಇರಾನಿಸ್ ಆ ಥರ ಯಾವುದೋ ಒಂದು ವಾಸ್ತುಶಿಲ್ಪಿ ಕಟ್ಟಿದ್ದಾರೆ. ಇದರ ಇಂಡಿಯಾ, ಇದು ಹಿಂದೂ, ಮುಸ್ಲಿಂ, ಯುರೋಪಿಯನ್ ಆ ವಾಸ್ತುಶಿಲ್ಪಿ ಮಿಕ್ಸ್ ಆಗಿದೆ ಇದರಲ್ಲಿ. ಆ 3 ವಾಸ್ತುಶಿಲ್ಪಿ ಮಿಕ್ಸ್ ಆಗಿದೆ. ಇಷ್ಟು ಗೈಸ್ ಇದರ ಡೀಟೇಲ್ಸ್.
ಚೆನ್ನಾಗಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಬನ್ನಿ ನಿಮಗೆ ಇನ್ನೂ ಹತ್ತಿರ ಹೋಗಿ ಏನೇನಿದೆ ತೋರಿಸ್ತೀನಿ. ಬಟ್ ಇನ್ನೊಂದು ಬರ್ತೇವೆ ನಿಮ್ಗೆ ಹೇಳೋದು, ಈ ಗೇಟ್ ವೇ ಆಫ್ ಇಂಡಿಯಾ ಇನ್ನೊಂದು ಗೇಟ್ ವೇ ಇಂಡಿಯಾ ಇದು ಇನ್ನೊಂದು ಸ್ಪೆಷಲ್ಲು. ಯಾವಾಗ 1948ರಲ್ಲಿ ಬ್ರಿಟಿಷರು ಎಲ್ಲ ಹೊರಟಿರಲ್ಲ, 47ರಲ್ಲಿ ಹೊರಟರು. ಬಟ್ ಇಲ್ಲಿ 48ರಲ್ಲಿ ಹೊರಟಾಗ ಏನು ಬ್ರಿಟಿಷ್ ಏನೈತಿಲ್ಲ ಅವರು ಇದೇ ಗೇಟ್ ವೇಯಿಂದ ಅವರು ಅವ್ರ ದೇಶಕ್ಕೆ ವಾಪಸ್ ಹೋಗಿದ್ರು. ಅದು ಸ್ವಾತಂತ್ರ್ಯದ ರಿಲೇಟೆಡು ಹಿಸ್ಟ್ರಿ ಇದೆ, ಅದು ಫೇಮಸ್ ಬರೋದು. ಇಷ್ಟಾಗ ನೋಡಿ ತಾಜ್ ಹೋಟೆಲು ಅಟ್ಯಾಕ್ ಆಗಿತ್ತಲ್ಲ. ಹಾಂ ಹಲೋ ಹಾಯ್. ಇದು ಸಂದೀಪ್ ಶರ್ಮಾ ಅಲ್ವಾ? ಸಂದೀಪ್ ಶರ್ಮಾ ಅವರು ಈ ಮುಂಬೈ ಅಟ್ಯಾಕ್ ಆದಾಗ ಅವ್ರ ಆರ್ಮಿ ಇದ್ರಲ್ಲ ಸೈನಿಕ, ಅವರು ಪ್ರಾಣತ್ಯಾಗ ಮಾಡಿ ಏನು ಸೇವ್ ಮಾಡಿದ್ರು ನೋಡಿ, ಅದೇ ತಾಜ್ ಹೋಟೆಲ್. ತುಂಬ ದೊಡ್ಡದಾಗಿದೆ ಗಾಯ್ಸ್ ಇದು. ಜನನೂ ಅಷ್ಟೇ ಇವತ್ತು ತುಂಬ ಕ್ರೌಡ್ ಇದೆ. ಸಾಟರ್ಡೆ ಇವತ್ತು, ಶನಿವಾರನೇ ಎಷ್ಟು ಜನ ಇದ್ದಾರೆ ಅಂದರೆ ಭಾನುವಾರ ಯೋಚನೆ ಮಾಡಿ ಎಷ್ಟು ಜನ ಇರ್ಬೋದು. ಬನ್ನಿ ಇಲ್ಲಿಂದ ಸರಿ ತೊಗೊಂಡು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಒಳಗಡೆ.